ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆಗೆ ಅಂಟಿಕೊಂಡ್ರ ಗ್ರಾಮಸ್ಥರು ಅನ್ನುವಂಥ ಪ್ರಶ್ನೆ. ಮಾಜಿ ಸೈನಿಕನ ಅಂತ್ಯಕ್ರಿಯೆಯಲ್ಲೂ ಕೂಡ ಅಸ್ಪೃಶ್ಯತೆ ಪಾಲನೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಮೃತ ಸೈನಿಕನ ದಲಿತ ಎಂಬ ಕಾರಣಕ್ಕೆ ಅಂಗಡಿ ಮತ್ತು ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಅಂತ್ಯಕ್ರಿಯೆಗೆ ಬಂದ ದಲಿತರು ಅಂಗಡಿಗೆ ಹೋದಾಗ ಬಂದ್ ಮಾಡಿದ್ದಾರೆ ಎನ್ನುವ ಆರೋಪ. ಚಿನ್ನಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗ್ರಾಮ. ಹನುಮಂತಪ್ಪ ಹರಿಜನ 55 ವರ್ಷದವರು, ಮೃತಪಟ್ಟಂತ ಮಾಜಿ ಸೈನಿಕ. 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಹನುಮಂತಪ್ಪ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆಗೆ ಬಂದಿದ್ದ ಮೃತ ಮಾಜಿ ಸೈನಿಕನ ಸಂಬಂಧಿಗಳು, ಬಂಧುಗಳು ಅನಿಷ್ಟ ಪದ್ಧತಿ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತರು. ಮಾರ್ಚ್ 2ರಂದು ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ಕರೆದಿರುವುದು ಅಧಿಕಾರಿಗಳು. ನಿಜವಾಗ್ಲೂ ಈಗಿನ ಕಾಲದಲ್ಲೂ ಇವತ್ತಿಗೂ ಈ ಥರದ ಘಟನೆಗಳು ನಡೆಯುತ್ತೆ ಅನ್ನೋದು ಅಸಹ್ಯ ಅನಿಸುತ್ತೆ. ಅಂಗಡಿಯೆಲ್ಲ ಬಾಗಿಲು ಹಾಕಿದ್ರಂತೆ. ಮಾಹಿತಿ ಸಿಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡ್ಕೊಳ್ಬೇಕು ಅಂಗಡಿಯವರಿಗೆ. ಏನು ಕತೆ, ಏನಕ್ಕೆ ಬಾಗಿಲು ಹಾಕಿದ್ರಿ ಅಂತ. ಅಂಗಡಿಯಾಗ ಹೋಗಿ ಪ್ರಶ್ನೆ ಮಾಡ್ತಾನೆ ಹುಡುಗ, ಏನಂತ ಊರಾಗಿನ ಬಂದು ಒಂದು 15-20 ಮಂದಿ ಅವ್ನು ಧಮಕಿ ಮಾಡ್ತಾರ. ಅವ್ನಿಗೆ ಹೆಚ್ಚು ಕಡಿಮೆ ಏನ್ಕಂದ್ರೆ ಅವ್ನ ಜೀವಕ್ಕೆ ಅಪಾಯ ಆಗಿತ್ತಂದ್ರೆ ನೀವು ಒಣಗಾರಕ್ರಿ ಯಾರು ಅವ್ನ ಮ್ಯಾಗ ಹಲ್ಲೆ ಆಗಿತ್ತಂದ್ರ ಊರನ್ನ 15-20 ಮಂದಿ ಧಮಕಿ ಮಾಡ್ತಾರೆ. ಬೆಂಕಿ ಹಚ್ತೀವಿ, ಇಲ್ಲ ಸಾಹೇಬ್ರು ಸಮಸ್ಯೆ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿಲ್ಲ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಊರಲ್ಲಿ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕಲ್ಲಿ ಡೆತ್ ಆಗಿದ್ದು ಅದು ದೇಶ. ಸರ್, ಇದು ಇಳಕಲ್ ತಾಲೂಕು ಚಿನ್ನಾಪುರ ST ಗ್ರಾಮ ಇದೆ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ರು. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿಂದನೂ ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲೇ. ಬೇಕಂದ್ರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ನಿಜವಾಗ್ಲೂ ಇವತ್ತಿಗೂ ಈ ಕಾಲಕ್ಕೂ ಈ ಥರದ ಘಟನೆಗಳು, ಅಸ್ಪೃಶ್ಯತೆ ಇದೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರಾ ಅನ್ನೋದೇ ಪ್ರಶ್ನೆ ಮತ್ತು ಅಸಹ್ಯಕರ. ಏನು ಹೇಳ್ತಾರೆ ಸಂಬಂಧಪಟ್ಟಂಥವ್ರು? ಅಧಿಕಾರಿಗಳ ಸ್ಥಳಕ್ಕೆಲ್ಲ ಬಂದಿದ್ರಾ? ಏನು ನಡೀತು? ನಿಜಕ್ಕೂ ನೀತಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ ಹೋಗ್ಲಾಡಿಸ್ಲಿಕ್ಕೆ ಮತ್ತು ಸರ್ಕಾರ ಏನು ಸ್ವತಂತ್ರ ಪೂರ್ವದಿಂದ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಅನಿಷ್ಟ ಪದ್ಧತಿಯನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಕಷ್ಟು ಸರ್ಕಾರ ನಿಯಮಗಳನ್ನ ತಂದಿದ್ದಾಯಿತು. ಅದಾದ ಬಳಿಕ ಸರ್ಕಾರ ಸುತ್ತೋಲೆಗಳನ್ನ ಮೀರುವಂತ ಕೆಲಸ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀಲಿಕ್ಕೆ ಇದು ಮತ್ತೊಂದು ಉದಾಹರಣೆ. ಅಂದ್ರೆ ಕಳೆದ ಒಂದು ವಾರದಲ್ಲಿ ಹಿಂದೆ ತಮದಡ್ಡಿ ಗ್ರಾಮದ ಜಮಖಂಡಿ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಮತ್ತೊಂದು ಸಾಕ್ಷಿ ಅನ್ನಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಏನು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಚಿನ್ನಾಪುರ ಗ್ರಾಮದಲ್ಲಿ ಏನು ಮಾಜಿ ಸೈನಿಕ ಮರಣ ಹೊಂದಿರುತ್ತಾರೆ. ಮರಣ ಹೊಂದಿದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಜಿ ಸೈನಿಕರ ಸಂಬಂಧಿಕರು ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ
ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಮತ್ತು ವಾಟರ್ ಅನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ಬಗ್ಗೆ ಅಲ್ಲಿ ಈಗ ನೀವು ದಲಿತರ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಎಲ್ಲವನ್ನ ಅಂಗಡಿಯನ್ನ ಬಂದ್ ಮಾಡಿದ್ದೇವೆ ಅನ್ನುವಂತ ಆರೋಪವನ್ನ ಅಲ್ಲಿ ಸಂಬಂಧಿಕರು ಕೂಡ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಂಥ ಘಟನೆಗೆ ಈ ರೀತಿ ಘಟನೆ ಆಗಿರ್ತಕ್ಕಂಥ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತನಾಡಿದಾಗ ನಾವು ಎರಡು ಕಡೆ ವಿಚಾರಗಳನ್ನ ಮಾಡಿ ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಸ್ಥಳದಲ್ಲಿ ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ ಅವರು ಪೊಲೀಸರು ಮತ್ತು ಭೇಟಿಯಾದಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಅಸ್ಪೃಶ್ಯತೆ ಹೋಗಲಾಡಿಸ್ಲಿಕ್ಕೆ ನೀವು ಈ ಸಂಬಂಧಪಟ್ಟವರನ್ನ ನೀವು ಯಾವ ರೀತಿಯಾಗಿ ಸಂಬಂಧಪಟ್ಟಂತ ಏನು ಆ ಜನರಿದ್ದಾರೆ ಅವರನ್ನ ಆ ಅಂಗಡಿಯನ್ನ ನೀವು ಕಳಿಸ್ಬೇಕು ಅನ್ನುವಂತ ಆರೋಪವನ್ನ ಕೂಡ ಅಲ್ಲಿ ದಲಿತ ಸಂಘಟನೆ ಮತ್ತು ಅಲ್ಲಿಯ ಸಂಬಂಧಿಕರು ಕೂಡ ಮಾಡಿರುವಂತದ್ದು. ಇವತ್ತಿನವರೆಗೂ ಕೂಡ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಿದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇರುವಂತದ್ದು. ಇದಕ್ಕೆ ಸೂಕ್ತ ಬಾಗಲಕೋಟೆ ಜಿಲ್ಲೆಯ ಡಿಸಿ ಸಂಗಪ್ಪ ಅವರು ಇದನ್ನ ಸೂಕ್ತ ಕಾನೂನು ರೀತಿ ಅವರ ಮೇಲೆ ಅಧಿಕಾರಿಗಳ ಅವರಿಗೆ ಚಾಟಿ ಬೀಸುವಂತ ಕೆಲಸ ಆಗ್ಬೇಕು. ಅಂದ್ರೆ ಪ್ರಮುಖವಾಗಿ 1 ವರ್ಷದಲ್ಲಿ 3 ಪ್ರಕರಣಗಳ ಅಸ್ಪೃಶ್ಯತೆ ಬಗ್ಗೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆ ಘಟನೆ ಸಂಬಂಧಪಟ್ಟಂತೆ ಚಿನ್ನಾಪುರ ಗ್ರಾಮಕ್ಕೆ ಹೋಗಿ ಭೇಟಿ ಕೊಡ್ತಾರೆ, ಭೇಟಿ ಕೊಟ್ಟು ಅವರ ಮೇಲೆ ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ತಂದು ಅವರ ಒಂದು ಅಸ್ಪೃಶ್ಯತೆಯ ಹೋಗ್ಲಾಡಿಸ್ಲಿಕ್ಕೆ ಯಾವ ಆಧಾರಗಳನ್ನ ಇಟ್ಕೊಂಡು ಅವ್ರು ಎಲ್ಲವನ್ನ ತನಿಖೆ ಮಾಡಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಷ್ಟೇ ಅಲ್ಲದೆ ತಮದಡ್ಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿ ಅಧಿಕಾರಿಗಳ ಭೇಟಿ ಕೊಟ್ಟು ಸಭೆ ಮಾಡಿದ್ರು. ಆ ಈ ರೀತಿ ಸಭೆಗಳನ್ನ ಇಲ್ಲಿ ಮಾಡಿ ಅವರನ್ನ ಒಂದ್ ಮಾಡುವಂತ ಕೆಲಸಕ್ಕೆ ಏನಾದ್ರೂ ಮುಂದಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮ ಡೀಟೇಲ್ಸ್ಗೆ. ಈಗ